ನೋಡಿ ಎಲ್ರು ಕೆಟ್ಟವ್ರಲ್ಲ. ಕೆಟ್ಟವರು ಅಂದಾಗ ಇಲ್ದಿದ್ರೆ ಕನ್ನಡ ಚಿತ್ರರಂಗ ಇಷ್ಟು ಉದ್ದಕ್ಕೆ ಬರಕ್ ಸಾಧ್ಯ ಇಲ್ಲ. ಇಲ್ಲ ಅಂತಾನು ನಾ ಹೇಳಲ್ಲ, ಇರತ್ತೆ. ಆಮೇಲೆ ನನ್ನನ್ ಕೇಳಿದ್ರು ನಾನು ಹೇಳಲ್ಲ, ನೀವು ಮೇಡಮ್ ಯಾರಾದ್ರೂ ನಿಮ್ಗೆ ಸೆಕ್ಸುವಲಿ ಹರಾಸ್ ಮಾಡಿದಾರ ಅಥವಾ ನಿಮ್ಮನ್ನ ಎಲ್ಲಾರು ಕರೆದಿದಾರ ಅಂತ ನೀವು ಕೇಳಿ, ನಾನು ಹೇಳಲ್ಲ. ಇದು ನಮ್ ನಾಡಿನ ಸಂಸ್ಕೃತಿ, ಏನು ಮಾಡಕ್ಕಾಗಲ್ಲ. ನಮ್ಮನ್ನ ಹಂಗೆ ಬಿತ್ತಿಸ್ಬಿಟ್ಟಿದ್ದಾರೆ ಫಸ್ಟ್ ಇಂದಾನು. ಮಾತಾಡಂಗಿಲ್ಲ, ಮಾತಾಡಿದ್ರೆ ಗೌರವ ಹೋಯ್ತು. ಅಯ್ಯೋ ಅವಳ ಹಂಗ್ ಬಂದು ಹೇಳದ್ಲು, ಟಾರ್ಗೆಟ್ ಮಾಡ್ತಾರೆ. ಸೊ ನಾನು ಅಧ್ಯಕ್ಷರಿಗೆ ಹೇಳಿದ್ದೀನಿ, ನಮ್ಮ ಕಲಾವಿದರ ಅಧ್ಯಕ್ಷರಿಗೂ ಸಹ ಹೇಳಿದ್ದೀನಿ, ಸರ್ ನಾವು ಒಂದು ಆಯೋಗದಿಂದ ಒಂದು ಸರ್ವೆ ಮಾಡ್ತೀವಿ. ಯಾಕಂದ್ರೆ ನಾವು ಎಲ್ಲದನ್ನ ಕನ್ಕ್ಲೂಡ್ ಮಾಡ್ಬೇಕಾಗತ್ತೆ. ಎಲ್ಲ ನಂಬರ್ಸ್ ನನಗೆ ಅಧ್ಯಕ್ಷರೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಳ್ಳೇದಕ್ಕಾದ್ರೆ ಯಾಕೆ ಕೊಡಬಾರ್ದು? ನಾವು ಒಂದು ಅದು ಕಾನ್ಫಿಡೆನ್ಷಿಯಲ್. ಆ ಸರ್ವೆಯಲ್ಲಿ ಹಲವಾರು ಪಾಯಿಂಟ್ಸ್ ಗಳನ್ನ ನಾವು ಹಾಕ್ತೀವಿ. ಅಲ್ಲಿ ಬಂದಂತ ಸಮಸ್ಯೆವನ್ನ ಕಾನ್ಫಿಡೆನ್ಷಿಯಲ್ ಆಗಿ ಕೂತ್ಕೊಂಡು ಅದನ್ನ ಚರ್ಚೆ ಮಾಡಿ, ಯಾವ್ಯಾವ್ದು ಬಹಳ ಮುಖ್ಯವಾಗಿ ಯಾವ ತರ ಒಂದು ಸಮಿತಿಯಲ್ಲಿ ನಾವು ಯಾವ್ದನ್ನ ರಚನೆ ಮಾಡಿ, ಒಂದು ಪಾಲಿಸಿ, ಒಂದು ಆಕ್ಟ್ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗ್ಲಿ, ತಪ್ಪೇನು? ತಾಯಿ ಸಂಸ್ಥೆ ನೀವೆಲ್ಲ ಬೆಳೆಸಿರೋದು ಅದೇ ಅಲ್ವಾ? ಇವತ್ತು ಈ ಒಂದು ಉದ್ಯೋಗ, ಇವತ್ತು ಅದೇ ಹೇಳ್ತಾ ಇದ್ರು ನಮ್ಮ ಪ್ರೊಡ್ಯೂಸರ್ ಮೇಡಮ್, ಜಯಂತಿ ಆಗ್ಲಿ, ಕಲ್ಪನಾ ಆಗ್ಲಿ, ಮಂಜುಳಾ ಆಗ್ಲಿ, ಎಲ್ಲ ಆಕ್ಟರ್ನ ಸಿನಿಮಾ ನಾವು ಪರಿಚಯ ಮಾಡಿದೀವಿ ಮೇಡಮ್. ಸೊ ಹಾಗಾಗಿ ಎಷ್ಟು ಸಮಸ್ಯೆ ನೋಡಿ. ನಮ್ಗೆ ಸಾಮಾನ್ಯವಾಗಿ ಗಂಡು ಮಕ್ಳಿಗೆ ಅದೇನ್ ಬಹಳ ದೊಡ್ಡದಾ ಅಂತ ಹೇಳ್ತಾರೆ. ಈಗ ನಾನ್ ಬಂದು ಕುತ್ಕೊಂಡು 3 ಅವರ್ ಆಯ್ತು ಸರ್, 3 ಅವರ್ ಆಯ್ತು. ನನಗೂನು ವಾಶ್ರೂಮ್ಗೆ ಹೋಗ್ಬೇಕು ಅನ್ನೋ ಅರ್ಜೆಂಟ್ ಇದೆ. ನನಗೆ 2 ಮಕ್ಕಳಾಗಿದ್ದಾರೆ. ನಾನು ಸಿಸೇರಿಯನ್ ಮಾಡಿಸ್ಕೊಂಡಿರೋದು. ಸೆಕ್ಷನ್ ಮಾಡಿಸ್ಕೊಂಡ್ಮೇಲೆ ಕೆಲವೊಂದು ನರ್ವ್ಸ್ ಎಲ್ಲಾನು ಬೇಗ ಇದೆಲ್ಲ ಓಪನ್. ನಾನೊಬ್ಳು ಆಯೋಗದ ಅಧ್ಯಕ್ಷ, ನನಗೇನು ಹೆದರಿಕೆ ಇಲ್ಲ ಅಥವಾ ನಂಗೇನು ಅಂಜಿಕೆ ಇಲ್ಲ. ನಾನ್ ಡಾಕ್ಟ್ರು ಸಹ. ಇದೆಲ್ಲ ಇರುತ್ತೆ, ಎದ್ದೇಳಕ್ಕಾಗಲ್ಲ. ಬಟ್ ಯಾರು ನನಗೆ ಹೋಗ್ಬೇಡ ಅಂತ ಹೇಳಲ್ಲ. ಬಟ್ ಆದ್ರೆ ನಾವು ಅಯ್ಯೋ ಎದ್ದು ಹೋದ್ರೆ ಏನ್ ಸಂದೇಶ ಹೋಗುತ್ತೆ? ನಾನು ಹೇಳೋದಿಷ್ಟೇ, ನೀವು ಕೆಲಸ ಮಾಡುವಂತ ಸ್ಥಳಗಳಲ್ಲಿ ಮಿನಿಮಮ್ ಆಮ್ಯುನಿಟೀಸ್ ಬೇಕಾಗುವಂತದನ್ನ ನೀವು ಕಲ್ಪಿಸಿಕೊಡ್ಬೇಕು. ಅಂತದ್ದು ಒಂದು 17 ಪಾಯಿಂಟ್ಸ್ ಇದಾವೆ. ನಾನು ಅದನ್ನೆಲ್ಲ ಕರ್ನಾಟಕ ವಾಣಿಜ್ಯ ಮಂಡಳಿಯವರಿಗೆ ಕೊಡ್ತಾ ಇದ್ದೀನಿ. ಕಾಲಾವಕಾಶ ಕೇಳಿದ್ದಾರೆ, ಅವರು ಅದನ್ನ ಮಾಡಿ ನಮ್ಗೆ ನಾವನ್ ಅಥಾರಿಟಿ, ಐ ವಿಲ್ ಸೆಂಡ್ ಇಟ್, ನಾನು ಕಳಿಸ್ತೇನೆ. ಅವ್ರು ಅದಕ್ಕೆಲ್ಲ ನಮ್ಗೆ ಉತ್ತರವನ್ನ ಕೊಡಬೇಕು. ಅದಾದ ಮೇಲೆ ಕರೆಕ್ಟ್ ನೋಡಿ, ಅವ್ರು ಹೇಳ್ತಾ ಇದ್ರು ಚಲನಚಿತ್ರ ಒಂದು ರಂಗ ಇದೆಯಲ್ಲ, ಅದು ಉದ್ಯಮವಾಗಬೇಕು ಅಂತ. ಉದ್ಯಮ ಆಗ್ಲಿ ಅಂತ ಮುಖ್ಯಮಂತ್ರಿಗಳು ಹೇಳಿದಾರಂತೆ, ಆದ್ರೆ ಅದು ಚಾಲನೆಗೆ ಬಂದಿಲ್ಲ. ನಾನು ಅದ್ರ ಪರಾನು ಇದ್ದೀನಿ. ಯಾಕೆ ಅಂದ್ರೆ ಅದು ಉದ್ಯಮ ಅಂತ ಬಂದಾಗ ಅದರಲ್ಲಿ ಸಾವಿರಾರು ಮಹಿಳೆಯರಿದ್ದಾರೆ. ನಾನ್ ಬರೀ ಮಹಿಳೆಯರ ಕನ್ಸನ್ನೆ. ಆ ಮಹಿಳೆಯರಿಗೆ ಒಳ್ಳೇದಾಗ್ಲಿ. ಹಂಗಿದ್ರೆ ಸರ್ ನಿಮ್ ಜೊತೆ ನಾನು ಹೋರಾಟಕ್ಕೂ ಸಿದ್ಧ. ಸರ್ಕಾರದ ಜೊತೆ ಇದಾದ ಮೇಲೆ ಕೂತ್ಕೊಂಡು ಮಾತುಕತೆ ಮಾಡೋಣ. ಇಷ್ಟು ಇಲ್ಲಿನ ನಡೆದಿದ್ದು. ಮತ್ತೆ ನಿಮ್ಗೇನಾದ್ರು ಹೌದು ಪಾಸ್ಟ್ ಕಮಿಟಿ ಆಗ್ಲೇಬೇಕು, ಅವ್ರು ಕೊಟ್ಟಿದೀವಿ. ಸಮಯ ಕೊಡೋಣ. ಸಮಯ ಕೊಟ್ಟು ನಾವು 15 ದಿವಸದೊಳಗೆ ಅವ್ರು ನಮ್ಗೆ ಉತ್ತರವನ್ನ ಕೊಡ್ಬೇಕು. ಸೊ ಅದು ಇಲ್ಲಿ ಇವತ್ತಿನ ಚರ್ಚೆಯ ಮುಖ್ಯವಾದಂತ ಅಂಶಗಳು. ಕಮಿಟಿ ರಚನೆ ಆದ್ರೆ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗಾಗಲೇ 3 ಹೆಸರು ಆಚೆ ಬಂದಿದೆ. ಇಲ್ಲೂ ಆಚೆ ಬರಬಹುದು ಅಂತ ನಾನು ಅನಿಸಿಕೆಗಳು ಹೇಳಕ್ಕಾಗಲ್ಲ. ಬರುತ್ತೆ, ಬರದೇನೂ ಇರ್ಬೋದು. ಬಟ್ ನಿಮ್ಗೆ ನಾನು ಒಂದ್ ಮಾತು ಹೇಳ್ತಾ ಇದ್ದೀನಿ, ನಾವು ಒಂದು ಸರ್ವೆ ಮಾಡ್ತೀವಿ ಅಂತ, ಅದು ಕಾನ್ಫಿಡೆನ್ಷಿಯಲ್, ಯಾರಿಗೂ ಗೊತ್ತಾಗಲ್ಲ, ಹೆಸರುನು ಗೊತ್ತಿರಲ್ಲ. ಬಟ್ ಎಲ್ಲ ನಂಬರ್ಸ್ ನನ್ಗೆ ಇವರೇ ಅಧ್ಯಕ್ಷರೇ ಕೊಡ್ತಾರೆ. ನಮ್ಮ ಹೆಣ್ಣು ಮಕ್ಕಳಿಗೆ ಒಳ್ಳೇದಾದ್ರೆ ಯಾಕೆ ಮಾಡಬಾರ್ದು? ಅಲ್ಲಿ ಸಮಸ್ಯೆಗಳು ಏನಿದೆ ಅಂತ ಎಲ್ಲ ಪಾಯಿಂಟ್ಸ್ ಇರುತ್ತೆ. ಅದನ್ನ ಎಲ್ಲ ಕುತ್ಕೊಂಡು ಕಲೆಕ್ಟಿವ್ ಆಗಿ ಡಿಸಿಷನ್ ತಂದು ಒಂದು ಒಳ್ಳೆಯದ ಒಂದು ಪಾಲಿಸಿ ಮಾಡ್ಲಿ, ತಪ್ಪೇನಿದೆ?